ಸತ್ತೆ ಇಲ್ಲೇ ಇಕ್ಕಿದ್ನಲ್ಲ ನಾನು. ಏನಾಯ್ತು ಸತ್ತೆ? ಹಾಂ, ಇಲ್ಲೇ ಇಟ್ಬಿಟ್ಟಲ್ಲ ಚಿಚ್ಚೋರ್ ಮನೆ ಹೋಯ್ತು ನಾನು. ಲೇ ಅಮ್ಮ, ಲಮ್ಮ, ದಮ್ಮ, ದವ್, ಯಾಕೆ ಬಾಯಲ್ಲಿ ಇವಾಗ ನೀನು ಬರಬೇಕು ಇವಾಗ ನೀನು? ಯಾಕೆ ಲಮ್ಮ ಲಮ್ಮ ಅಂತ ಬಡ್ಕೊಂತ ಇರ್ತಾಳೆ. ನಾನು ಇಲ್ಲೇ ಸತ್ತೆ ಇಬ್ಬಿಟ್ಟು ಹೋಯ್ನಲ್ಲ, ಎಲ್ಲ ಸತ್ತೆ ಸತ್ತೆ ಅಲ್ಲಮ್ಮ. ಯಾವ ತಟ್ಟೆನೆ? ನಾನು ಯಾವ ತಟ್ಟೆನೆ ನೋಡಿಲ್ಲ. ಒಬ್ಬತ್ತು ಚಿಕಣ, ಅನ್ನ, ಸಾರು, ಪಾಯಸ, ಆಮೇಲೆ ಪಲ್ಯ ಎಲ್ಲ ಇಲ್ಲಿ ಇಕ್ಬಿಟ್ಟು ಹೋಯ್ನಲ್ಲ, ಏನಾಯ್ತು? ಯಾವ್ದಾರ ಬೇಕು ಬಂದು ತಿನ್ಕೊಂಡು ಹೋದೇನಾ? ಇಲ್ಲೇ ಊನಿಗೆ ದಂಡಿಗವೆ, ಯಾವುದೋ ಊನಿ ಬಂದು ತಿನ್ಕೊಂಡು ಹೋಗಿರ್ಬೇಕು. ಹೋಗಿಲ್ಲ ಊನೆ ಬಂದಿದೆ, ಇಷ್ಟೇ ಇಷ್ಟು ತಿನ್ಕೊಂಡು ಹೋಗ್ತದೆ, ಜಾಸ್ತಿ ತಿನ್ಕೊಂಡು ಹೋಗ್ತದೆ. ಏನದು? ಹಾಂ, ಏನಾಯ್ತು ಅಂತ ಹೇಳು, ಇಲ್ಲ ನೀಡು ನೋಡ್ಕೊಂಡು ನಾನು ಅಷ್ಟೇ. ಇನ್ನ ಏನದು ಕೆಲಸದೆ ಎತ್ತೋಯ್ತೋ ಏನು ಬಿಡೋಣ, ಹೋಗ್ಯತ್ತ ಇಳ್ದೊಂದು ಕಾಟನಂಕ. ಲೇ ಸರಸ್ವತಿ, ಸರಸ್ವತಿ, ಏನೋ ಚಿಕನ? ಲೇ ಬರಲ್ಲ, ಚಿಚ್ಚಿ ಕೂಗ್ತಾಳೆ. ನಿಕ ಬಾಳೆಹಣ್ಣು ಒಬ್ಬಟ್ಟು ಎಲ್ಲ ಕೊಡ್ತಾಳಂತೆ. ಬಾ ಹೋಗೋಣ, ಇಸ್ಕೊಂಬರೋಣ ಬಾರೆ. ಏನೋ ಇಲ್ಲಿ ಸತ್ತ ಇಕ್ಕಿದ್ನೆ, ಎಡ ಎಕೊಂಡು ಹೋಗ್ತಾಳೆ ಚಿಕ್ಕನ. ಅದ್ರಾಗ ಒಬ್ಬತ್ತೆಲ್ಲ ಇತ್ತು, ಬಂದ ಎಲ್ಲನೂ. ಅಯ್ಯೋ, ಎಡ ಎಕೊಂಡು ಹೋಗ್ತಾಳೆ. ಎತ್ಕೊಂಡು ಹೋಗ್ತಾರೆ ಬಾರೆ. ನಾವು ಹೋಗಿ ಚಿಚ್ಚಿ ಅವ್ರ ಮನೆಗೆ ಇಸ್ಕೊಂಬರೋಣ. ಬಾ, ಇನ್ನೂ ಬಂದಾಗ್ಲೂ ಎಲ್ಲ ಮಿಕ್ಕವೆ ಅಲ್ಲೇ ತಿನ್ಬಿಟ್ಟು ನಾಳೆ ತಿನ್ನಕ್ಕ ಇನ್ನೂ ಎತ್ಕೊಂಬರೋಣ ಬಾರೆ, ಹೋಗೋಣ. ತಡಿ ನಡಿ ಹೋಗೋಣ. ಲೈ ಎತ್ತ ಹೋಗ್ತಾ ಇರೋದು? ಲೈ ಚಿಕ್ಕೋನ ಎತ್ತ. ಚಿಚ್ಚೋರ್ ಮನೆಕ್ಕ ಒಬ್ಬಟ್ಟಿಗೆ ಎತ್ಕೊಂಬರಕ್ಕ. ಎರಡು ಜಾಸ್ತಿನ ಎತ್ಕೊಂಬರ. ಎತ್ಕೊಂಬತ್ತೀನಿ ಹೇಳು. ಎಷ್ಟೊತ್ತಾಯ್ತು ಮಲ್ಕೊಂಡು? ಎದ್ದೇಳು ಮಲ್ಕ. ಅಯ್ಯಯ್ಯ, ಎಂತ ನಿದ್ದೆ ಬಂದಿತ್ತು, ಕಾಕಿ ಬಂದಂಗೆ ಕಾವು ಕಾವು ಅಂತ ಬಂದುಬಿಟ್ಟಲ್ಲ, ನಿದ್ದೋಗಕ್ಕೂ ಬಿಡಲ್ಲ. ಇಲ್ಲಿ ಮನೆಗೆ ಹತ್ಕೊಂಡು ಉರಿತಾ ಇದ್ರೆ ನಿಗ್ ನಿರ್ದೇಶಿದ್ದೆ ಅಲ್ಲ? ಯಾರ ಮನೆ ಎತ್ಕೊಂಡಿದೆ? ಯಾರ ಮನೆ ಬೆಂಕಿ ಬಿದ್ದದೆ? ಅದೇನು ನಿಶ್ಚಿತವಾಗಿ ಮಾತಾಡ್ತಾ ಇದೀವ ನೀನು? ಅಲ್ಲ, ಅವಳ ಮಕ್ಕಳಕ ಎಲ್ಲಿಂದ ದುಡ್ಡು ಕಾಸು ಬಂತು ಅಂತ ಕೇಳೋದು ಬಿಟ್ಬಿಟ್ಟು ಏನಿದ್ ನೀನು ಇಲ್ಲೇ ನಿದ್ದೋತಾ ಇರೋದಾ? ಹಾಂ, ಕೇಳ್ದೆ ಎಲ್ಲಿಂದ ಬಂತು ದುಡ್ಡು ಕಾಸು ಅಂತ? ಮಂತ ಕಣಕ ಒಡಿಗ್ಲು ಆ ಬಟ್ಟಿಗ್ಲು. ಹಾಂ, ಏನು ಮನೆಗೆ ಮಂಚ ರೂಮ್ಗೂ ಮಂಚಗಳು ತಂದು ಹಾಕೊಳ್ಳಂತೆ ಎಲ್ಲ ಹೇಳಿದ್ಲ ರೇಣ್ಕಮ್ಮನ. ಎಲ್ಲಿಂದ ಬಂತ ದುಡ್ಡು ಅವ್ರಕ? ನನಗೇನು ತಿಳಿಯೋದು? ಏನು ಆ ಮಕ್ಳೇನು ನನ್ನ ಕೂಡ ಮಾತಾಡ್ತಾರಾ? ನಿನ್ನ ಬಾಯಿಗೆ ದಿಗ್ಲು ಬಿದ್ದು ಮಾತಾಡಲ್ಲ. ನಾನೇ ಮಾತಾಡ್ಸಿದ್ರು ಮಾತಾಡಬೇಡ ಅಂತ ಗದಿರ್ತಾರೆ. ಅದಕ್ಕೆ ನಾನು ಮಾತಾಡ್ಸೋದೇ ಬಿಟ್ಬಿಟ್ಟಿದ್ದೀನಿ. ನನ್ನ ಹತ್ರ ಏನೇನು ಹೇಳ್ತಾರೆ ಅವರು? ಹಾಂ, ಇಲ್ಲಾಂದ್ರೆ ನೀನು ಯಾರ ಹತ್ರನ ಸಾಲ ಗಿಲ ಇಸ್ಕೊಟ್ಟಿದ್ಯಾ? ಹೆಂಗೆ? ಏನೋ ನಂಗೆ ನಿನ್ನ ಮೇಲೆ ಅನುಮಾನ, ಯಾರ ಹತ್ರ ಸಾಲ ಇಸ್ಕೊಟ್ಟಿದ್ಯಾ ಅಂತ. ಸಾಲ ಇಸ್ಕೊಟ್ಬಿಡ್ತೀನಿ, ಬಲ್ ಕೊಟ್ಬಿಡ್ತಾರೆ ಸಾಲ. ಅದೇ ಅಂತ ಮಾತು ಹೇಳ್ಬಿಟ್ಟು ನೀನು. ಮತ್ತೆ ಅಷ್ಟು ದುಡ್ಡು ಎಲ್ಲಿಂದ ಬಂತು ಅವ್ರಕ? ಅಯ್ಯೋ, ಇದು ಲೆಕ್ಕ ಅತ್ತೆ ಆಯ್ತಲ್ಲ. ನನಗೆ ತಿಳಿದು ಅಂತ ಹೇಳ್ತಾ ಇದ್ದೀನಿ. ಯಾರು ಹೇಳ್ತಾರೆ ನಂಕ? ನಾನೇನು ಅವ್ರ ಮನೆಗೆ ಯಜಮಾನ? ಈ ಮನೆಗೆ ನಾನು ಯಜಮಾನ. ನನ್ನ ಹತ್ರ ಯಾರು ಹೇಳ್ತಾರೆ? ಒಳ್ಳೆ ಕತೆ ನಿಂದು. ಒತ್ತುಟ್ಟಿದ್ರೆ ಒತ್ತು ಮುಳುಗಿದ್ರೆ ದುಡ್ಡು ಎಲ್ಲಿಂದ ಬಂತು ಅಂತ ಅಷ್ಟೊಂದು ಕೇಳಬೇಕು ಅಂತ ಆಸೆ ಇದ್ರೆ ಹೋಗಿ ಅವ್ರನ್ನೇ ಕೇಳ್ಬಿಡು, ಎಲ್ಲಿಂದ ಬಂತು ದುಡ್ಡು ನಿಮ್ಕ ಅಂತ ಹೇಳ್ತಾರೆ. ನಾನೇನು ಕೊತ್ತೀನಿ ಅವಳ ಮನೆ ಬಾಕ್ಲಿಕ? ಕಿತ್ತೋದಳು ಮನೆ ಬಾಕ್ಲಿಕ? ನಾನು ಯಾವ ಕಾಲಕ್ಕೆ ಹೋಗ್ಬೇಕು? ಸತ್ರ ಅವಳ ಮನೆಗೆ ಕಾಲಿಕ್ಕಲ್ಲ ನಾನು. ಹಂಗ ಅನ್ಕೊಂಡ ಬಾಯಿ ಮುಚ್ಕೊಂಡ ಹೋಗು ಒಳಕ. ನಂಗೆ ನಿದ್ದೆ ಬರ್ತದ್ರೆ ಅಷ್ಟೊತ್ತು ಮಲ್ಕೊಬೇಕು ನಾನು. ದೊಡ್ಡವನು ಅದೇನೋ ಕೇಳು ಅಂತಾನು ನಿನ್ನ ಹತ್ರ. ಏನು? ಅದೇ ಅವಳು ಸಾವಿತ್ರಿ ತಂಗಿ ಸುನೀತಾ ಅವಳಲ್ಲ? ಅವಳೇ ರುದ್ರನ್ ಮಾಡ್ಕೊಬೇಕು ಅಂತಿದ್ದೀನಿ. ಏನು ಇವಾಗ ಸುನೀತಾ? ರುದ್ರನ್ಕ? ಅದೇನು ಅವನಿಗೆ ಮಾಡ್ಕೊಳೋದು? ಹಾಂ, ಅದೇನು ಅವನಿಗೆ ಮಾಡ್ಕೊಳೋದು? ಅವರಿಬ್ರು ಆಸೆ ಪಟ್ಟವ್ರೆ, ಅದಕ್ಕೆ ಮಾಡ್ತಾ ಇದ್ದೀನಿ. ದೊಡ್ಡವ್ರಿಗೆಲ್ಲ ಹೆಣ್ಣು ನೋಡಬೇಕು, ಇಬ್ರಿಗೂ ಒಂದೇ ಸರಿ ಮದುವೆ ಮಾಡ್ತೀನಿ. ಯಾಕೆ ಇವಾಗ ಏನಾಯ್ತು? ಅದೇ ನೀನು ಅವ್ರಿಗೆ ಮದುವೆ ಮಾಡೋದು? ಅವ್ರ ಪಾಡು ಅವ್ರು ಏನೇನ ಮಾಡ್ಕೊಳ್ಳಿ ಬಿಡು, ನಮ್ಗೆ ಯಾಕೆ ಬೇಕು? ಹಾಂ, ಮಕ್ಕಳು ಅಂತ ಹುಟ್ಟಿಸಿದ್ದೀನಿ, ನನ್ನ ಜವಾಬ್ದಾರಿ ನಾನು ಕಳ್ಕೊಬೇಕು ಅಷ್ಟೇ. 4 ಅಕ್ಕಿ ಕಾಳು ಹಾಕ್ಬಿಟ್ರೆ ಅವ್ರಿಬ್ರಿಗೂ ನಮ್ಮ ಜವಾಬ್ದಾರಿ ಮುಗೀತು. ಆಮೇಲೆ ಊರಾಗಿನ ಜನಗಳು ಎಂಡ್ರಕ ದಿಗ್ಲು ಬಿತ್ಕೊಂಡು ಎಂಡ್ರಕ ಊರು ಬಾಯಿ ಮಕ್ಕಳನ್ನ ಹುಟ್ಟಿಸ್ಬಿಟ್ನು ಅವ್ರಿಗೊಂದು ದಾರಿ ತೋರಿಸಿಲ್ಲ ಅಂತ ಅನ್ಸ್ಕೊಬೇಕಾ? ಅನ್ಸ್ಕೊಬೇಕೇನೆ? ಆ ಮಾತುಗಳೆಲ್ಲ ನನ್ನ ತಲೆ ಮೇಲೆ ಹೊತ್ಕೊಂಡು ತಿರ್ಗ್ಲಾರೆ ನಾನು. ಏನೋ ಅವ್ರಿಗೊಂದು 4 ಅಕ್ಕಿ ಕಾಳು ಹಾಕ್ಬಿಡ್ತೀನಿ. ನಾಳೆಗೆ ನನ್ನ ಜವಾಬ್ದಾರಿ ಮುಗೀತು. ದೊಡ್ಡವನ್ಗೆಲ್ಲ ನೋಡಬೇಕು. ಶಿವನ್ಕ ಸುನೀತಾ ಏನೋ ರುದ್ರನ್ಕ ಆಯ್ತು, ಇಬ್ರು ಇಷ್ಟಪಟ್ಟವ್ರೆ. ದೊಡ್ಡವನ್ಗೆಲ್ಲ ನೋಡಬೇಕು. ಹೇಳ್ತೀನಿ ಯಾರ್ಕನ. ಈಗೇನು ತರಕಾರಿ ಕೆಟ್ಟದ? ಯಾಕೆ ಹಂಗೆ ಮಾತಾಡ್ತಾ ಇದೆಯಾ? ಅದು ಸುನೀತಿನ ನಮ್ಮ ದೊಡ್ಡವನ್ಗೆ ಮದುವೆ ಮಾಡ್ತಾನೇನ? ಯಾಕ ಬೆಳಗ್ಗೆ ಏನನ್ನು ಕುಟ್ಕಿಟ್ಟಿದ್ಯೇನು? ಸಾರಾಯಿ ಕುಟ್ಟಿದ್ಯಾ? ನಾನು ಹೇಳ್ದಷ್ಟು ಕೇಳು ಅಷ್ಟೇ. ಆ ಸುನೀತಿನ ದೊಡ್ಡವನ್ಗೆ ಮಾಡ್ತಾನೇನ? ನಿಮ್ಮ ಅಣ್ಣನ ಮಗಳು ಸರೋಜಮ್ಮನೆ ತಗೋಬೇಕು. ಅವತ್ತು ಬೆಮೆ ಬಿದ್ದು ಮಾಡ್ಕೊಂಬಂದೆ, ನಮ್ಮ ಅಣ್ಣ ಮಗಳು ಅಂತ. ಇವಾಗ ಅವಳು ನಡುಬಿದಾಗ ಬಿಟ್ಬಿಟ್ಟು ನಿನ್ನ ಮಗನಿಗೆ ಇನ್ನೊಂದು ಮದುವೆ ಮಾಡ್ಬೇಕಾ? ಏನೇ ತುಂಬ್ಕೊಂಡಿದ್ಯಾ ತಲೆಗ? ಏನು ತುಂಬ್ಕೊಂಡಿದ್ಯಾ ಅಂತ ಜ್ಞಾನ ಅದ ನಿಂಕ? ಊರ್ಗೆ ಹೋದಳು, ಇನ್ನೂ ಬರ ಇಲ್ಲ. ಆಯ್ತು 1 ತಿಂಗಳು ಹತ್ತತ್ರ. ಹಾಂ, ಬಂದ್ರೂ ಏನು ಕೆಲಸನೇ ಮಾಡಲ್ಲ. ಅದು ನೋವು ಇದು ನೋವು ಅದು ನೋವು ಇದು ನೋವು ಇದೇ ಆಗೋಯ್ತು ಇವ್ರ ಕತೆ. ಎಲ್ಲ ನಾಳೆ ಬಿತ್ಕೊಂಡು ಹೋಗ್ಲಿ, ಅವಳಿಗೊಂದಷ್ಟು ದುಡ್ಡು ಕೊಟ್ಬಿಟ್ಟು ಅಂತ ಕಳಿಸ್ಬಿಡೋಣ. ಸುನೀತಿನ ನಮ್ಮ ದೊಡ್ಡವ್ರಿಗೆ ಮಾಡ್ಕೊಳ್ಳೋಣ. ಇಬ್ಬರು ಅಕ್ಕ ತಂಗಿರು ಅನುಸರಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಇನ್ನೇನು ಜಗಳ ಇಲ್ಲ ರಗಳೇ ಇಲ್ಲ, ಇಬ್ಬರು ಕೆಲಸ ಮಾಡ್ಕೊಂಡು ಹೋಗ್ತಾರೆ ಬಿಡು. ಈ ಕಡೆಯಿಂದ ಕೊಟ್ಟಿದ್ದೀನಿ ಅಂದರೆ ಕಿವ್ಗೆ ಗುಯೋ ಅಂದ್ಬಿಡ್ಬೇಕು.
ಹೋಗು ಒಳಗೆ ಅಡಿಗೆ ಮನೆಗೆ ಏನು ಕೆಲಸ ಅದೇನೋ ಮಾಡೋಗು. ಓಹೋ ಎಂಥ ಮಾತು ಹೇಳ್ತಾವಳು. ಮದುವೆ ಆಗಿ ಒಂದು ಮಗು ಆಗಿರೋನ್ಕ ಆ ಎಳೆ ಕಂದನ್ ತಂದು ಕಟ್ಟೋದಂತೆ. ಅಲ್ಲ ಅವರಿಬ್ಬರು ಇಷ್ಟಪಟ್ಟವ್ರೆ, ರುದ್ರನೂ ಸುನೀತಾ ಅವರಿಬ್ಬರಿಗೂ ಮದುವೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ತಿರ್ಗಾ ಇವನೇ ಅವನ್ಕ ಮಾಡ್ಬೇಕಂತೆ ಮದುವೆ. ಇವ್ನು ಬಾಳ್ಸಾಟಕ್ಕ ಮತ್ತೇನೋ ಈ ಹುಡುಗಿ ಮೇಲೆ ಬೇಮಾಯ್ತು, ಈ ಹುಡುಗಿನೂ ಮದುವೆ ಮಾಡಿಬಿಡ್ತೀನಿ. ನಾಳೆ ಇನ್ನೊಬ್ಳ ಮೇಲೆ ಬೇಮಾಗ್ತದೆ. ಹಾಂ ಅವಳನ್ನೂ ತಂದು ಕಟ್ಟಕ್ಕತ್ತದ? ಅಯ್ಯೋ ನನ್ನ ಮಗನು ಒಂದಲ್ದಿರ 100 ಮಾಡ್ಕೊಂತಾನೆ ಗಂಡಸು ಅವನು. ಮಾಡ್ಕೊಳ್ಳಿ ಬಿಡು. ಹೇಳ ನೀನು ಬಾಯಾಗ ಹೋಲ್ಸು ಮಾತು ಬಂದ್ಬಿಡ್ತವೆ ನೋಡ್ತಾ. ಯಾರ ನೋಡಿದವರು ಬೈಕಂತಾರೆ. ನಡಿಯ ಇಲ್ಲಿಂದ ನಡಿ. ಮಾನ ಮರ್ಯಾದೆ ಬಿಟ್ಟವು, ಮಾನಿಗೆಟ್ಟವು ಊರಿಗೆ ತೊಟ್ಟೋವು ಅಂತವಲ್ಲ, ಅಂಥ ಜಾತಿಗೆ ಸೇರ್ತವ್ರೆ ಅಮ್ಮನ ಮಗರು. ನಮ್ಮ ಜನಕ್ಕೆ ಅಷ್ಟು ಬೆಂಕಿ ಯಾಕ? ಅಲ್ಲ ಇನ್ನು ಎಳೆಕಂದನ್ನ ಕರ್ಕೊಂಬಂದು ಇವನು ಕಟ್ಟಬೇಕಂತೆ. ಆಗದು ಇವನು ಕತ್ಕಾಗಷ್ಟು ವಯಸ್ಸು. ಆ ಹುಡುಗಿಂತಂದು ಈ ಅಪ್ಪನ ಕಟ್ಟಬೇಕಂತೆ. ನಡಿಯ ಹೋಗಿ ಕೆಲಸ ನೋಡಿಗೆ. ಇದೇ ಲಾಸ್ಟ್. ಇನ್ನೊಂದು ಸುದ್ದಿ ಅವ್ರ ಸುದ್ದಿನ ನಾವು ಮಾತಾಡಿದ್ವಿ ಅಂದರೆ ಇನ್ನೊಂದು ಸತಿ ಈಗ ಆ ಗಾಚಾರನೇ ಬಿಡಿಸ್ಬಿಡ್ತೀನಿ. ರುದ್ರನ್ಗ ಸುನೀತನ ಮಾಡ್ಕೊತಾ ಇರೋದು ಕೇಳಿಸ್ಕೊಂಬಿಡು. ನಮಗೆ ನಿಂತೋಗೋಕ್ಕೂ ಬಿಡಲ್ಲ. ಗೌರಿ ಮನೆಗೆ ನಾವು ಮಲ್ಕೊಂತೀವಿ. ಹೋಗು ಹೋಗು ಹೋಗು. ನಿಂಗೆ ಏನು ಮಾಡ್ಬೇಕಂತ ತಿಳಿಯೋದು ನಾನು ಮಾಡ್ತೀನಿ. ಹೋಗು. ನಿನ್ನ ಕೈಲಿ ಏನೂ ಆಗಲ್ಲ ಹೋಗಿ. ಅಮ್ಮ ಏನಾ ದರಿದ್ರ ಮುಂಟೆ ಮಗನೇ, ನಿನ್ನಿಂದ ನಾನು ಉಗಿಸ್ಕೊಬೇಕು. ನೀನು ಒಟ್ಟುತ್ತೋಗ ಹೋಗು. ಯಾಕಮ್ಮ ಏನಾಯ್ತು? ಆ ಸುನೀತಿನ ರುದ್ರನ್ ಕೊಟ್ಟು ಮದುವೆ ಮಾಡ್ತಾರಂತಪ್ಪ. ಆ ಶಿವಂದು ರುದ್ರಂದು ಇಬ್ಬರದು ಒಂದೇಕಿತಾನೆ ಮದುವೆ ಮಾಡ್ತಾರಂತೆ. ಏನು ಹಿಂಗೆ ಹೇಳ್ತಾ ಇದೆಯಾ? ನಿಮ್ಮ ಅಪ್ಪನು ಇವಾಗ ಬೊಗಳು ಬಿಟ್ಟು ಹೋದ್ನು. ಅದನ್ನೇ ನಾನು ನಿಂಗೆ ಕೇಳ್ತಾ ಇರೋದು. ಅಪ್ಪನಿಗೆ ಮಾತಾಡಿದ್ನಾ? ನಿಮ್ಮ ಅಪ್ಪನೇ ಹೇಳಿದ್ದು. ಇವನೇನು ಎಲ್ಲದಕ್ಕೂ ಅಡ್ಡ ಬರ್ತಾನಲ್ಲ ಈ ರುದ್ರನು. ಹಾಂ ಇವನ್ಕೊಂದು ಗತಿ ಕಾಣಿಸ್ಬೇಕಲ್ಲ. ಕಾಣಿಸಿದ್ಯಾ ಬಿಡು. ಅವನೊಂದು ಡೇಟ್ ಹಾಕೋನಂದ್ರೆ 3 ದಿನ ಎದ್ದೇಳಲ್ಲ ಅಂತ ನನ್ನ ಮಗನು. ಅವನು ಭೀಮ್ನಂತವನು. ಅವನ ಸುದ್ದಿ ಕೇಳ್ಕೊತೀಯಾ? ಕಲ್ದಿರಿರು. ಹೋಗಿ ಸರೋಜಿನಿ ಕರ್ಕೊಂಬಂದ್ರೆ ಆಯ್ತು. ಏನೋ ಮಾತಾಡಿ. ಬೇಡ ಹೋಗಮ್ಮ, ಬೇಡ ಹೋಗಮ್ಮ ಸರೋಜಿ. ನಾನು ಸುನೀತನ ಮದುವೆ ಆಗ್ತೀನಿ. ಹೇಳಿದ ಮಾತು ಕೇಳ. ಇಲ್ದಿದ್ದೆಲ್ಲ ರಾಮಾಯಣ ಇಟ್ಕೊಂಬೇಡ. ಇನ್ನು ನಿಮ್ಮ ಅಪ್ಪನ ಅದಕ್ಕೂ ಅಂತಾನೆ. ನಾನು ಸುನೀತನ ಮದುವೆ ಆಗೋದು, ನನಗೆ ಸರೋಜಿ ಬೇಕಾಗಿಲ್ಲ. ನನ್ನ ಮಾತು ಕೇಳು. ಸರೋಜಿ ಜೊತೆಗ ಮಾನವಾಗಿ ಸಂಸಾರ ಮಾಡ್ಕೊಂಡಿರು. ಸುಮ್ಮನೆ ಇಲ್ದಿದ್ದೆಲ್ಲ ರಾಮಾಯಣ ಬೇಡ. ಊರಾಗಿನ ಜನ ಆಮೇಲೆ ನೆಗಿತಾರೆ. ಯಾರನ್ನ ವಿಚಾರಿಸ್ತೇನೆ ಅವ್ರಿಗೆ ದುಡ್ಡು ಹೆಂಗೆ ಬಂತು ಅಂತ. ನಿಂಗೆ 24 ಗಂಟೆ ಈ ಚಿಂತೆ ಬಿಟ್ಟರೆ ಬೇರೆ ಚಿಂತೆ ಇಲ್ಲ. ಹಾಂ ನಮ್ಮ ಹತ್ರ ನೀಸ್ಕೊಂಡು ಹೋಗೋರ ದುಡ್ಡು? ಎಲ್ಲರ ಸಂಪಾದನೆ ಮಾಡ್ಕೊಂಡು ಆಳು ಬಿತ್ಕೊಂಡು ಹೋಗ್ಲಿ ಬಿಡು. ನಂಗೊಂದು ಚಿಂತೆ ಆದರೆ ನಿಂಗೊಂದು ಚಿಂತೆ. ಯಾವಾಗ ನೋಡು ದುಡ್ಡು ಎಲ್ಲಿಂದ ಬಂತು ಅಂತ. ಎಲ್ಲಿಂದನೇ ಬಂದ್ಕೊಳ್ಳಿ ಬಿಡು. ಅಯ್ಯೋ ನಿಮ್ಮ ಒಟ್ಟಿಗೆ ಗುಡ್ದಾಗ ಹೋಗು. ನನ್ನನೆ ಬರ. ಏನು ಮಾಡೋದು ಸಾಯಕ್ಕಾಗ್ತದೆ. ನಿಮ್ಮ ಹತ್ರ ಎಲ್ಲ ಹೇಗ್ಬೇಕಲ್ಲ. ದಮ ಇವಳು ಒಟ್ಟುದ್ದೋಗ ನನ್ನ ಚಿಂತೆ ನಂಗಾದ್ರೆ ಇವಳೊಬ್ಳು. ಇವಳ್ದೊಂದು ಕಾಟ. ಏನೇ ಅದು ಇಲ್ಲಿಕ್ಕಿದ್ನಲ್ಲ ತತ್ತೆ? ಅದೇಳ ತತ್ತೆ ಎತ್ತಾಳು ಬಿದ್ದೋಯ್ತು. ಹೋಗಿ ಯಾಕೆ? ತಿತ್ತಿ ಹೊಡೆದೆ ಅಲ್ಲಮ್ಮ. ತಿತ್ತಿ ಹೊಡೆದದು ತತ್ತಿಡಬೇಕು ತಟ್ಟೆ. ಅದಕ್ಕೆ ಬಂದಿಡೋದು. ನನ್ನ ಕೊರೆ ಆ ತಟ್ಟೆನ ನಾನು ನೋಡಿಲ್ಲಲೇ. ಆ ತಟ್ಟೆನ ನಂತೇನೋ ನಿನ್ನ ಮೇಲೆ ಅನುಮಾನನಮ್ಮ. ನೀನೇನಾರ ತಿನ್ನೋಗ್ಬಿಟ್ಟಿದ್ಯೇನೋ ಅಂತ. ನಾನೇ ತಿನ್ಲಿ ಅವಳ ಮನೆ ಊಟನ? ನಂಗೆ ಅಂತ ಕರ್ಮ ಬಂದಿಲ್ಲ. ಹೋಗಿಲೇ. ಬೇಕಾದ್ರೆ ಅದ್ರ ಅಪ್ಪನಾಗ ಮಾಡ್ಕೊಂಡು ತಿಂತೀನಿ.